ಓಂ ಶಾಂತಿ. ಡೇಟ್ ಆಗಿದೆ 8 ಜುಲೈ 1973. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ ಸಮಯ ಕಿ ಪುಕಾರ್. ಇದು 2ನೇ ಪಾರ್ಟು. ಬಾಬಾ ಏನೇನು ಹೇಳಿದ್ರೆ ನಿನ್ನೆ, ಖರ್ಚುಗಳನ್ನು ಕಮ್ಮಿ ಮಾಡಿರಿ, ಖರ್ಚನ್ನು ಫುಲ್ ಸ್ಟಾಪ್ ಮಾಡಿರಿ. ಬಾಬಾ ನೆನಪು ಮಾಡಿ ಏನೇನು ನೀವು ಗಳಿಕೆ ಮಾಡ್ಕೊಂಡಿರ್ತೀರೋ ಅದನ್ನು ನಿಮಗಾಗಿ ಖರ್ಚು ಮಾಡಿದ್ರೆ ಅದು ನಿಮ್ಮ ಗಳಿಕೆ ಆಗೋದಿಲ್ಲ. ಅದು ಬೇರೆಯವ್ರಿಗಾಗಿ ಖರ್ಚು ಮಾಡಿದ್ರೆ ಮಾತ್ರ ಗಳಿಕೆ ಆಗ್ತದೆ. ಅದಕ್ಕೆ ನಿಮ್ಮ ಸ್ವಂತ ನಿಮಗೇನಾದರೂ ವಿಘ್ನ ಬಂದರೆ ಅದರಲ್ಲಿ ಖರ್ಚು ಮಾಡ್ಕೊಳ್ತಕ್ಕಂಥ ಸಂಸ್ಕಾರ ಹಾಕೋಬೇಡಿ ಅಂತ ಹೇಳಿದ್ರು ಬಾಬಾ. ಬಾಬಾ ಇವತ್ತೇನು ಹೇಳ್ತಾರೆ ನೋಡ್ರಿ, ಜೈಸೆ ಯಹ ಗೌರ್ಮೆಂಟ್ ಭೀ ಆಜ್ಕಲ್ ಬಚತ್ ಕಿ ಸ್ಕೀಮ್ ಬನಾತಿ ಹೇ. ಹೇಗೆ ಸರ್ಕಾರನೂ ಏನು ಮಾಡ್ತದೆ ಇವತ್ತು, ಬಚತ್ ಕಿ ಸ್ಕೀಮ್, ಉಳಿತಾಯದ ಸ್ಕೀಮ್ಗಳನ್ನು ಮಾಡ್ತಾರಲ್ಲ ಈಗ. तो आलमाइटी गवर्नमेंट भी अब सब बच्चों को ऑर्डर करती हैं कि अब बचत की स्कीम बनाओ. ಅದಕ್ಕೆ ಆಲ್ಮೈಟಿ ಗೌರ್ಮೆಂಟ್ ಅಂದರೆ ಯಾರು? ಶಿವಬಾಬಾ ಮಕ್ಕಳಿಗೆ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ ಏನಂತ, ಮಕ್ಕಳೇ ಉಳಿತಾಯದ ಸ್ಕೀಮ್ ಮಾಡ್ಕೊಳ್ಳಿ. ಹೊರಗಡೆನೂ ಇದ್ದಾವಲ್ಲ LIC, GPF ಅವು ಇವೆಲ್ಲ ಉಳಿತಾಯ ಮಾಡಿಸ್ತಾರಲ್ಲ, ಹಾಗೆ ಇಲ್ಲಿನೂ ಕೂಡ ನೀವೇನು ಮಾಡಬೇಕು, ಶಕ್ತಿಗಳ ಉಳಿತಾಯ ಮಾಡಬೇಕು. ಬಾಬಾ ಹೇಳ್ತಾರೆ, ಖರ್ಚೆಗೂ ಫುಲ್ ಸ್ಟಾಪ್ ಲಗಾವ್. ಖರ್ಚು ಮಾಡೋದನ್ನು ಫುಲ್ ಸ್ಟಾಪ್ ಮಾಡಿ. ಅಭಿ ತೋ ದೇತೆ ರಹೋ, ಅಭಿ ಲೇನೆ ಕಾ ಕುಚ್ ರಹಾ ಹೈ ಕ್ಯಾ. ಈಗ ನೀವು ಏನೇನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ಪರಮಾತ್ಮನಿಂದ ಅದನ್ನೆಲ್ಲ ಕೊಡ್ತಾ ಹೋಗಬೇಕು. ಇನ್ನೂ ತಗೊಳ್ಳೋದೇ ಮಾಡ್ತಾ ಇದ್ದೀರೇನೋ ಅಂತಾರೆ ಬಾಬಾ. अगर रहा है तो इससे सिद्ध होता है कि बाप ने पूरा वर्षा दिया नहीं है. ಇನ್ನೂ ನೀವು ತಗೊಳ್ಬೇಕಾಗಿರೋದು ಇದೆ ಅಂತಂದರೆ ಇದರಿಂದ ಏನು ಸಿದ್ಧ ಆಗ್ತದೆ ಅಂತಂದರೆ, ಬಾಬಾ ಅವರು ನಿಮಗೆ ಪೂರಾ ಆಸ್ತಿ ಕೊಟ್ಟಿಲ್ಲ ಅಂತ ಅರ್ಥ. ಲೇಕಿನ್ ಬಾಪ್ನೇ ಅಪ್ನೇ ಪಾಸ್ ಕುಚ್ ರಖಾ ಹಿ ನಹಿ ಹೇ. ಆದರೆ ಬಾಬಾ ಎಲ್ಲ ತಮ್ಮ ಹತ್ರ ಇಟ್ಕೊಂಡಿಲ್ಲ, ಎಲ್ಲ ಖುಲೆ ಹಾತ್ಸೆ ಖುಲ್ಲಾ ಇಟ್ಬಿಟ್ಟಿದ್ದಾರೆ. ಬಾಬಾ ನೀವು ಏನೇನು ಬೇಕು ಅದು ತಗೊಳ್ಳಿ ಮಕ್ಕಳೇ ಅಂತ. वह तो 1 सेकंड में पूरा ही वर्षा दे देते हैं. ಬಾಬಾ ಅಂತೂ ಒಂದೇ ಸೆಕೆಂಡಲ್ಲಿ ಎಲ್ಲ ಆಸ್ತಿ ಕೊಟ್ಬಿಡ್ತಾರೆ. जो कुछ भी लेने का रहता है, जो कुछ भी लेने का रहता ही नहीं. ಅಲ್ಲಿ ಏನು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಬಾಬಾ ಕೊಟ್ಬಿಟ್ಟಿದ್ದಾರೆ. तो अभी बचत करनी आएगी न कि खर्च करने की आदत पड़ गई है. ಬಾಬಾ ಹೇಳ್ತಾರೆ, ಬಾಬಾ ಏನೇನು ಕೊಟ್ಟಿದ್ದಾರೆ ಅದನ್ನು ಉಳಿತಾಯ ಮಾಡ್ಕೊಳ್ಬೇಕು, ಖರ್ಚು ಮಾಡ್ತಕ್ಕಂಥ ರೂಢಿ ಮಾಡ್ಕೋಬೇಡಿ. ಬಹುತ್ ಐಸೆ ಹೋತೆ ಹೇ ಜಿಸ್ಕೋ ಜಮಾ ಕರ್ನಾ ಆತಾ ಹಿ ನಹಿ. ಭಾಳಷ್ಟು ಮಂದಿಗೆ ಜಮಾ ಮಾಡ್ಕೊಳ್ಳೋದು ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬರೀ ಗಳಿಕೆ ಮಾಡ್ಕೊಳ್ಳೋದು ಗಳಿಕೆ ಅಲ್ಲ, ಸೇವಿಂಗ್ ಈಸ್ ಆಲ್ಸೋ ಏನಂತಾರೆ ಬಾಬಾ, ಉಳಿತಾಯನೂ ಕೂಡ ಏನಾಗ್ತದೆ, ಗಳಿಕೆ ಆಗ್ತದೆ. ಸೇವಿಂಗ್ ಈಸ್ ಆಲ್ಸೋ ಅರ್ನಿಂಗ್ ಅಂತ ಹೇಳ್ತಾರಲ್ಲ. ಜಮಾ ಕರ್ ಹಿ ನಹಿ ಸಕ್ತೆ ಉನ್ಹೇಂ ಔರ್ ಹಿ ಖರ್ಚ್ ಕರ್ತೆ ಕರ್ತೆ ಉಧಾರ್ ಲೇನೆ की आदत पड़ जाती है. ಪಾಪ ಹೇಳ್ತಾರೆ, ಜಮಾ ಕರ್ ಹಿ ನಹಿ ಸಕ್ತೆ, ನೀವು ಜಮಾ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಹೀ ಖರ್ಚು ಕರ್ತೆ ಮತ್ತು ಖರ್ಚು ಮಾಡ್ತಾ ಏನು ಮಾಡ್ತೀರಾ, ಉಧಾರ್ ಲೇನಿಕೆ ಆದತ್ ಪಡ್ ಜಾತಿ ಹೇ. ಅಂದರೆ ಫ್ರೀಯಾಗಿ ತಗೊಳ್ಳೋದು ಏನಾಗ್ತದೆ, ನಿಮಗೆ ರೂಢಿ ಆಗಿಬಿಡ್ತದೆ. ಯಹಾ ಭೀ ಜಬ್ ಅಪ್ನಿ ಶಕ್ತಿ ಖರ್ಚ್ ಕರ್ ದೇತೆ ಹೋ ತಬ್ ಕೇತೆ ಹೋ ಫಲಾನಿ ದೀದಿ ವ ಬಾಪ್ ದಾದಾ ಕುಚ್ ದೇ ದೇವೆ. ಅವಾಗೇನು ಮಾಡ್ತೀರಾ, ಎಲ್ಲ ಶಕ್ತಿಗಳನ್ನು ಖರ್ಚು ಮಾಡಿಕೊಂಡು ಖಾಲಿಯಾಗಿ, ಆ ದೀದಿ ನಮಗೇನಾದರೂ ಶಕ್ತಿ ಕೊಟ್ಟಾರೇನು, ಈ ದಾದಿ ಏನಾದರೂ ಶಕ್ತಿ ಕೊಟ್ಟಾರೇನು, ಬಾಪ್ ದಾದಾರವರು ಶಕ್ತಿ ಕೊಟ್ಟಾರೇನು ಅಂತ ಈ ಥರ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಯಹಾ ಭೀ ಜಬ್ ಅಪ್ನಿ ಶಕ್ತಿ ಖರ್ಚ್ ಕರ್ ದೇತೆ ಹೇ फलानी दीदी दादी व बाप दादा कुछ दे देवे. उधार ले लेते हो. पहले सोचो कि हम किसके बच्चे हैं. विचार ಮಾಡಿ ನೀವು ಯಾರು ಮಕ್ಕಳಿದ್ದೀರಾ. ಅಖೂಟ್ ಖಜಾನೆ ಕೆ ಮಾಲಿಕ್ ಕೆ ಬಾಲಕ್ ಹೇ. ನೀವು ಅಖೂಟ ಖಜಾನೆಯ ಮಾಲೀಕನ ಮಕ್ಕಳಾಗಿದ್ದೀರಾ. ನಶಾ ಹೇ, ಇದು ನಶೆ ಇದೆಯಾ. ಜಬ್ ಅಖೂಟ್ ಖಜಾನೆ ಕೆ ಮಾಲಿಕ್ ಹೋ ऐसे फिर दूसरों से शक्ति उधार लेवे, उनको क्या कहा जाए. बहुत समझदार. ಬಾಬಾ ಹೇಳ್ತಾರೆ, ಅಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಇಡೀ ವಿಶ್ವವೇ ಯಾರ್ದು, ಬಾಬಾಂದು. ಅಂಥ ತಂದೆಯ ಮಗ ಆಗಿ
ಬೇರೆಯವ್ರ ಕಡೆಯಿಂದ ಶಕ್ತಿ ತಗೊಳ್ತೀರಿ ಅಂತಂದರೆ ನಿಮಗೆ ತಿಳುವಳಿಕೆ ಉಳ್ಳವ್ರು ಅಂತ ಹೇಳ್ತಾರೇನು? ऐसे बहुत समझदार तो कभी नहीं बनते हो ना। ಈ ಥರ समझदार ಆಗ್ತೀರೇನು? क्या बचत करने की युक्तियाँ अथवा बचत की स्कीम जानते हो? बचत करने का भी सभी से सहज और श्रेष्ठ तरीका कौन सा है? ಬಾಬಾ ಹೇಳ್ತಾರೆ, ಉಳಿತಾಯ ಮಾಡ್ಕೊಳ್ಬೇಕು ಅಂತಂದರೆ ಸಹಜವಾದ ಶ್ರೇಷ್ಠವಾದ ವಿಧಿ ಯಾವುದು? ಜಿಸಸೆ ಕಿ ಸರ್ವಶಕ್ತಿಯೋ ಕಿ ಬಚತ್ ಕರ್ ಸಕೋ, ಅದರಿಂದ ಎಲ್ಲ ಶಕ್ತಿಗಳನ್ನು ಉಳಿತಾಯ ಮಾಡ್ಕೋಬೋದು. ಬಜೆಟ್ ಭೀ ಕೈಸೆ ಬನಾವೆಂಗೆ, ಬಜೆಟ್ ಹೇಗೆ ಮಾಡಬೇಕು? ಪೆಹಲೆ ಬನಾವೆಂಗೆ ತಪ್ ತೋ ಚೆಕ್ ಕರೆಂಗೆ ನಾ, ಮೊದಲು ಮಾಡಬೇಕು ಆಮೇಲೆ ಚೆಕ್ ಮಾಡ್ಕೋಬೇಕು. ಕೈಸೆ ಬನಾವೆ ಕಿ ಜಿಸಸೆ ಆಟೋಮೆಟಿಕಲಿ ಜಮಾ ಹೋ, ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು? ಆಟೋಮೆಟಿಕ್ಕಾಗಿ ಅದು ನಮ್ಮದು ಏನಾಗಬೇಕು, ಜಮಾ ಆಗಬೇಕು. बजट बनाना अर्थात अपनी बुद्धि का, वाणी का और फिर कर्म का, सभी का अपना हर समय का प्रोग्राम ಫಿಕ್ಸ್ ಕರೋ. ಬಜೆಟ್ ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ ತಮ್ಮ ಬುದ್ಧಿ, ಮಾತು, ಕರ್ಮ ಇವುಗಳೆಲ್ಲವನ್ನು ಪ್ರತಿ ಸಮಯದ ಪ್ರೋಗ್ರಾಮನ್ನು ಫಿಕ್ಸ್ ಮಾಡ್ಕೋಬೇಕು. जैसे बजट बनाते हैं तो उसमें फिक्स करते हैं ना कि कितना खर्चा इस पर करेंगे. ಬಜೆಟ್ ಮಾಡ್ತಾರಲ್ಲ, ಈಗ ಬಜೆಟ್ ಮಾಡೋ ಮುಂದೆ ಏನು ಮಾಡ್ತಾರೆ? ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ಖರ್ಚು ಮಾಡಬೇಕು, ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ಖರ್ಚು ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಉಸ್ ಫಿಕ್ಸೇಷನ್ಗೆ ಅನುಸಾರ ಹಿ ಫಿರ್ ಖರ್ಚೆಕೋ ಚಲಾತೆ ಹೇ, ಅದಕ್ಕೆ ಅನುಸಾರವಾಗಿಯೇ ಏನು ಮಾಡ್ತಾರೆ? ಖರ್ಚನ್ನು ಮಾಡ್ತಾರೆ. ತಬ್ ಬಜೆಟ್ ಪ್ರಮಾಣ ಕಾರ್ಯ ಸಫಲ ಹೋ ಸಕ್ತಾ ಹೇ, ಆವಾಗ ಬಜೆಟ್ ಪ್ರಮಾಣವಾಗದೆ ಯಶಸ್ವಿ ಆಗ್ತದೆ. ತೊ ಬಜೆಟ್ ಬನಾನ ಅರ್ಥಾತ್ ಬಜೆಟ್, ಇಲ್ಲಿ ನಾವು ಏನು ಬಜೆಟ್ ಮಾಡೋದಂದ್ರೆ ಏನು? अमृत वेले उठकर रोज़ अपनी बुद्धि के प्लान का वाणी द्वारा क्या क्या करना और कर्म द्वारा क्या क्या करना है उन सभी को फिक्स करो. ಅಮೃತ ವೇಳೆಯಲ್ಲಿ ಎದ್ದು ದಿನಾಲು ಬುದ್ಧಿಯಿಂದ ಪ್ಲ್ಯಾನ್ ಮಾಡಿ, ಮಾತಿನ ಮುಖಾಂತರ ಏನೇನು ಮಾಡಬೇಕು, ಕರ್ಮದ ಮುಖಾಂತರ ಏನೇನು ಮಾಡಬೇಕು ಅದೆಲ್ಲ ಫಿಕ್ಸ್ ಮಾಡ್ಕೊಳ್ಳಿ. ಅರ್ಥಾತ್ अपने तीनों प्रकार के रोज़ की डायरी बनाओ. मन, वाणी, कर्म, 3 डायरी ಮಾಡಂತಾರೆ ಬಾಬಾ. तो रोज़ डायरी बनाने से जो बुद्धि के प्रति कर्तव्य फिक्स किया है वह फिर चेक करना पड़े कि जैसे मैंने बजट बनाया क्या उसी प्रमाण कार्य किया. ಡೈರಿ ಇಟ್ಟರೆ ಏನಾಗ್ತದೆ? ಬುದ್ಧಿಯ ಪ್ರತಿ ಪ್ರಮಾಣ ಕರ್ತವ್ಯ ಫಿಕ್ಸ್ ಮಾಡ್ಕೋಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕು. ನಾನೇನು ಪ್ಲ್ಯಾನ್ ಮಾಡಿದ್ದೀನೋ ಅದರ ಪ್ರಮಾಣ ನಾನು ಕಾರ್ಯ ಮಾಡಿದ್ದೀನೇನು. ಯಾ ಬಜೆಟ್ ಏಕ್ ಅವ್ರ ಪ್ಲ್ಯಾನ್ ದೂಸರಾ ತೋ ನಹಿ. ಬಜೆಟ್ ಒಂದು ಮಾಡೋದು, ಪ್ಲ್ಯಾನ್ ಇನ್ನೊಂದು ಮಾಡೋದು, ಕರ್ಮ ಇನ್ನೊಂದು ಮಾಡೋದು, ಈ ಥರ ಏನಿದೆ ಏನು? तो अपनी सर्वशक्तियों को जमा करने की सहज युक्ति यही है कि रोज़ अपना प्लान बनाओ. ಬಾಬಾ ಹೇಳ್ತಾರೆ, ತಮ್ಮ ಎಲ್ಲ ಸರ್ವಶಕ್ತಿಗಳನ್ನು ಜಮಾ ಮಾಡಿಕೊಳ್ಬೇಕು ಅಂದರೆ ಸಹಜ ಯುಕ್ತಿ ಏನಾಗಿದೆ? ದಿನಾಲೂ ತಮ್ಮ ಪ್ಲ್ಯಾನ್ ಮಾಡಿ. ಮನಸ ವಾಚ ಕರ್ಮಣ ಕಾ ಬುದ್ಧಿ ಕೋ ಸಾರೆ ದಿನ ಮೇ ಕಿಸ್ ಕರ್ತವ್ಯ ಮೇ ಬಿಜಿ ರಖನಾ ಹೈ. ಬುದ್ಧಿಯನ್ನು ಇಡೀ ದಿನದಲ್ಲಿ ಯಾವ ಕರ್ತವ್ಯದಲ್ಲಿ ಬ್ಯುಸಿ ಇರಬೇಕು. ಯದಿ ವಹ ಭಿ ಅಮೃತ ವೇಳೆ ಫಿಕ್ಸ್ ಕರೋ ತೋ ಫಿರ್ ಸಭಿ ವ್ಯರ್ಥ ಖತಮ್ ಹೋ ಜಾಯೇಗಾ. ಎಲ್ಲವನ್ನ ಅಮೃತ ವೇಳೆಯಲ್ಲಿ ಫಿಕ್ಸ್ ಮಾಡಿದ್ರಿ ಅಂತಂದರೆ ವ್ಯರ್ಥ ಖತಮ್ ಆಗಿಬಿಡ್ತದೆ. ವ್ಯರ್ಥ ಖತಮ್ ಕಿಯಾ ತೋ ಸಮರ್ಥ ಬನ್ ಜಾಯೆಂಗೆ. ವ್ಯರ್ಥ ಕೋ ಸಮಾಪ್ತ ಕರ್ನೆ ಕೆ ಲಿಯೆ ಪ್ಲಾನಿಂಗ್ ಬುದ್ಧಿ ಬನೋ. ವ್ಯರ್ಥ ಖತಮ್ ಮಾಡಿದ್ರಿ ಅಂತಂದರೆ ಸಮರ್ಥ ಆಗ್ತೀರಾ, ಅದಕ್ಕಾಗಿ ಪ್ಲ್ಯಾನ್ ಮಾಡಬೇಕು ಬುದ್ಧಿನಲ್ಲಿ. ಪ್ಲಾನಿಂಗ್ ಬುದ್ಧಿ ಬನನೆ ಸೆ ಹಿ ಅಪ್ನಿ ಸರ್ವಶಕ್ತಿಯೋं को ಜಮಾ ಕರ್ ಸಕೆಂಗೆ. ಬುದ್ಧಿನಲ್ಲಿ ಪ್ಲ್ಯಾನ್ ಮಾಡಿದ್ರಷ್ಟೇ ನೀವು ಎಲ್ಲ ಶಕ್ತಿಗಳನ್ನು ಜಮಾ ಮಾಡ್ಕೊಳ್ಳಿಗಾಗ್ತದೆ. क्योंकि जो भी शक्तियाँ खर्च करते हो वह सभी व्यर्थ खर्च करते हो. ಬಾಬಾ ಹೇಳ್ತಾರೆ, ಶಕ್ತಿಗಳನ್ನು ಖರ್ಚು ಮಾಡ್ತಾ ಹೋದ್ರಿ ಅಂತಂದರೆ ವ್ಯರ್ಥ ಖರ್ಚಾಗ್ಬಿಡ್ತದೆ. ಅಗರ್ ವ್ಯರ್ಥ ಕಾ ಖಾತಾ ಹಿ ಸಮಾಪ್ತ ಹೋ ಜಾಯೇಗಾ ತೋ ಬಚತ್ ಆಟೋಮೆಟಿಕಲಿ ಹೋ ಜಾಯೇಗಿ. ವ್ಯರ್ಥ ಖರ್ಚು ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ? ಉಳಿತಾಯ ಆಗ್ತದೆ. ವ್ಯರ್ಥ ಕೋ ಸಮಾಪ್ತ ಕರ್ನೆ ಕೆ ಲಿಯೆ ಡೈಲಿ ಡೈರಿ ಬನಾವು. ವ್ಯರ್ಥ ಸಮಾಪ್ತ ಮಾಡಬೇಕು ಅಂದರೆ ಡೈಲಿ ಡೈರಿ ಇಡಬೇಕು. इस रीति अपने समय को भी फिक्स करो कि आज के दिन बुद्धि में विशेष कौन सा संकल्प रखेंगे या आज वाणी द्वारा क्या कर्तव्य करेंगे. ಅದಕ್ಕಾಗಿ ಈ ರೀತಿಯಿಂದ ಸಮಯವನ್ನು ಫಿಕ್ಸ್ ಮಾಡಿ. ಇವತ್ತು ಬುದ್ಧಿನಲ್ಲಿ ಏನೇನು ವಿಶೇಷವಾಗಿ ಸಂಕಲ್ಪವನ್ನು ಇಟ್ಕೊಂಡಿದ್ದೀರಾ, ಮಾತಿನ ಮುಖಾಂತರ ಏನು ಕರ್ತವ್ಯ ಮಾಡಬೇಕು. वह फिक्स होने से साधारण व व्यर्थ बोल जो एनर्जी को वेस्ट करती हो वह सब बच जाएगी.
ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು, ಪ್ಲ್ಯಾನ್ ಮಾಡಿಕೊಂಡ್ರೆ ಸಾಧಾರಣ ವ್ಯರ್ಥ ಮಾತುಗಳು, ನಮ್ಮ ಎನರ್ಜಿ ವೇಸ್ಟ್ ಆಗೋದಿಲ್ಲ, ಎಲ್ಲ ಉಳಿತದೆ ಅಂತಾರೆ ಬಾಬಾ. ಜೋ ವೇಸ್ಟ್ ನಹೀ ಕರ್ತೆ ವಹ ಬೆಸ್ಟ್ ಬನ್ ಜಾತೆ ಹೇ. ಯಾರು ವೇಸ್ಟ್ ಮಾಡಲ್ವೋ ಅವರು ಬೆಸ್ಟ್ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, वेस्ट करने वाले कभी बेस्ट नहीं बन सकते. सभी बातों को देखो और अपनी बचत की स्कीम को बढ़ाओ. ಎಲ್ಲ ಮಾತುಗಳ ಕಡೆ ಲಕ್ಷ್ಯ ಇರಬೇಕು. ಬಚತ್ ಮಾಡ್ತಾ ಹೋಗಿ, ಸ್ಕೀಮ್ ಹೆಚ್ಚಾಗ್ತಾ ಹೋಗ್ತದೆ. ಬಚತ್ ಕಿ ಸೈ ಬಢಾವ್, ಉಳಿತಾಯದ ಸ್ಕೀಮನ್ನು ಹೆಚ್ಚು ಮಾಡ್ತಾ ಹೋಗಿ. ತಬ್ ಹಿ ಮಾಸ್ಟರ್ ರಚಯಿತಾ ಬನ್ ಸಕೆಂಗೆ, ಆಗಷ್ಟೇ ನೀವು ರಚಯಿತಾ ಆಗ್ತೀರಾ. ಅಭಿ ಮಾಸ್ಟರ್ ರಚಯಿತಾ ಬನ್ಕರ್ ರಚನಾ ಕಿ ಪಾಲನಾ ಕರ್ನೆ ಕಿ ಸಾಮರ್ಥ್ಯ ನಹಿ ಆಯಿ ಹೈ. ಇನ್ನು ಮಾಸ್ಟರ್ ರಚಯಿತ ಆಗಿ ರಚನೆಯ ಪಾಲನಾ ಮಾಡುವ ಸಾಮರ್ಥ್ಯ ಇನ್ನೂ ಬಂದಿಲ್ಲ ಅಂತಾರೆ ಬಾಬಾ. ಮಾಸ್ಟರ್ ರಚಯಿತ ನಹಿ ಬನೆಂಗೆ ತೋ ಕ್ಯಾ ಬನನಾ ಪಡೇಗಾ. ಮಾಸ್ಟರ್ ರಚಯಿತ ಆಗಲಿಲ್ಲ ಅಂತಂದರೆ ಮತ್ತು ನೀವೇನಾಗ್ತೀರಾ. ಅಗರ್ ಕಿಸಿ ಕೋ ಸಂಭಾಲನಾ ನಹಿ ಆತಾ ಹೈ ತೋ ಕಿಸಿ ಕೆ ಸಂಭಾಲನೆ ಮೇ ಚಲನಾ ಪಡೆ ನಾ. ತೋ ಮಾಸ್ಟರ್ ರಚಯಿತ ಕೆ ಬದಲೇ ರಚನಾ ಬನನಾ ಪಡೆ. ನೀವು ಬೇರೆದವರನ್ನು ಸಂಭಾಲನೆ ಮಾಡೋಕ್ಕಾಗಲಿಲ್ಲ, ನಿಮ್ಮನ್ನೇ ಇನ್ನೊಬ್ಬರು ಸಂಭಾಲನೆ ಮಾಡಬೇಕು ಅಂತಂದರೆ ಅದಕ್ಕೇನಂತಾರೆ, ಮಾಸ್ಟರ್ ರಚಯಿತದ್ರ ಬದಲಾಗಿ ಏನಂತಾರೆ, ರಚನಾ ಆಗಬೇಕಾಗ್ತದೆ. ಬನನಾ ತೋ ಮಾಸ್ಟರ್ ರಚಯಿತ ಹೈನಾ, ಸಿರ್ಫ್ ದೋ ಶಬ್ದ ಜೋ ಸುರಾ. ಏನಾಗಬೇಕಾಗಿದೆ, ರಚಯಿತ ಆಗಬೇಕು. ಅದಕ್ಕೆ 2 ಶಬ್ದಗಳನ್ನು ಹೇಳಿದ್ರಲ್ಲ ಬಾಬಾ, ಏನು, ಮೇಲ ಅವ್ರ ಖೇಲ. ಮೇಲ ಅಂದರೆ ಬಾಬಾ ನೆನಪು ಮಾಡೋದು, ಖೇಲ ಅಂದರೆ ಏನೇನು ನಡೀತಿದೆಯೋ ಅದೆಲ್ಲ ಏನಾಗಿದೆ, ಆಟ ಆಗಿದೆ. ಸದೈವ ಇನ್ಕೋ ಸ್ಮೃತಿ ಮೇ ರಖೋ ತೋ ಭಿ ಬಚತ್ ಕಿ ಸ್ಕೀಮ್ ಹೋ ಜಾಯೇಗಿ. ಯಾವಾಗಲೂ ಮೇಲ ಖೇಲ ಈ 2 ಶಬ್ದಗಳನ್ನು ನೆನಪಿಟ್ಕೋತಾ ಹೋದರೆ ಎಲ್ಲ ಉಳಿತಾಯ ಆಗ್ತದೆ ಅಂತಾರೆ ಬಾಬಾ. ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ और ವ್ಯರ್ಥ ಶಕ್ತಿ ಜೋ ಖರ್ಚ್ ಕರ್ ದೇತೆ ಹೇ ವಹ ಬಚ್ ಜಾಯೇಗಿ. ಅದೆಲ್ಲ ಉಳಿತಾಯ ಆಗಿಬಿಡ್ತದೆ. ಇಸ್ಕೆ ಲಿಯೇ ಸಿರ್ಫ್ ಅಪ್ನಾ ನಿಯಮ ಮಜಬೂತ್ ರಖೋ. ಅದಕ್ಕಾಗಿ ನಿಮ್ಮ ನಿಯಮವನ್ನು ಗಟ್ಟಿ ಮಾಡ್ಕೊಳ್ಳಿ. सोचते हो कि यह करेंगे लेकिन नियमित रूप से नियम बनाते नहीं हो. ಏನೇನೋ ವಿಚಾರ ಮಾಡ್ತೀರಾ, ಆದರೆ ನಿಯಮಿತ ರೂಪದಿಂದ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ. ಏಕ್ ಮಾಸ್ ಜೋಶ್ ಮೇ ರಹತೆ ಹೋ और बाद में फिर माया का आना शुरू हो जाता है. ಈಗ ಮಾಸದಂಥೇಳಿ ಎಲ್ಲರದ್ದು ಜೋಶ್ ಇರ್ತದೆ, ಮಾಡ್ತೀರಿ, ಆಮೇಲೆ ಏನಾಗ್ತದೆ, ಮತ್ತೆ ಮಾಯ ಬರ್ತದೆ. ಅಥವಾ ಮಾಯಾ ಬೇಹೋಶ್ ಕರ್ನೆ ಕಾ ಕಾಮ್ ಶುರು ಕರ್ ದೇತಿ ಹೈ. ಸ್ವಲ್ಪ ನೀವು ಉದಾಸಿ ಮಾಡಿದರೆ ಮಾಯ ಏನು ಮಾಡ್ತದೆ, ನಮ್ಮನ್ನು ಬೇಹೋಶ್ ಮಾಡ್ತದೆ. ಇಸ್ಲಿಯೇ ಕ್ಯಾ ಕರ್ನಾ ಪಡೆ, ಅದಕ್ಕಾಗಿ ಏನು ಮಾಡಬೇಕು. ಜೈಸೆ ದೇಖೋ ಜಬ್ ಕೋಯಿ ಹೋಶ್ ಮೇ ನಹಿ ಆತಾ ಉಸ್ಕೆ ಲಿಯೇ ಇಂಜೆಕ್ಷನ್ ಪಿಛಾಡಿ इंजेक्शन लगाते रहते हैं, या जब कोई ऑपरेशन करते हैं तो उसको देख कर फीलिंग न आए इसलिए भी इंजेक्शन लगाते हैं. तो जिस समय अनुभव करते हो कि अब जोश बेहोश के रूप में जा रहा है, अर्थात माया का जोश शुरू है, तो कौन सा इंजेक्शन लगावेंगे. ಬಾಬಾ ಹೇಳ್ತಾರೆ, ಮಾಯೆ ಬಂದು ನಿಮ್ಮನ್ನು ಬೇಹೋಶ್ ಮಾಡ್ತದಂತಂದರೆ ನೀವು ಯಾವ ಇಂಜೆಕ್ಷನ್ ಹಾಕ್ಕೋಬೇಕು. ಹೊರಗಡೆನೂ ಕೂಡ ಬೇಹೋಶ್ ಮಾಡೋಕ್ಕೆ, ಬೇಹೋಶದಿಂದ ಹೊರಗೆ ಬರೋಕ್ಕೆ ಇಂಜೆಕ್ಷನ್ ಮಾಡ್ತಾರಲ್ಲ, ಹಾಗೆ ಇಲ್ಲಿನೂ ಕೂಡ ನೀವು ಬೇಹೋಶದಿಂದ ಹೊರಗಡೆ ಬರಬೇಕು ಅಂದರೆ ಯಾವ ಇಂಜೆಕ್ಷನ್ ಮಾಡ್ಕೊಳ್ಬೇಕು. ಅಟೆನ್ಷನ್ ಅವ್ರ ಚೆಕ್ಕಿಂಗ್. ಯಾವಾಗಲೂ ಏನಿರಬೇಕು ನಮ್ಮ ಮೇಲೆ, ನಮಗೆ ಅಟೆನ್ಷನ್ ಇರಬೇಕು, ಚೆಕ್ಕಿಂಗ್. लेकिन उसके साथ साथ अमृत वेले पावर हाउस से फुल पावर लेने का जो नियम है उसको बार बार ಚೆಕ್ करो. ಅದಕ್ಕಿಂತ ಮುಂಚೆ ಅಮೃತ್ ವೇಳೆಯಲ್ಲಿ ನೀವು ಎಷ್ಟು ಪವರ್ಫುಲ್ಲಾಗಿ ಎಲ್ಲ ಶಕ್ತಿಯನ್ನು ಬಾಬರಿಂದ ತಗೊಳ್ತೀರೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಹಿ ಬಡಿ ಸೆ ಬಡಿ ಇಂಜೆಕ್ಷನ್ ಹೇ. ಅಮೃತ್ ವೇಳೆಯಲ್ಲಿ ಪರಮಾತ್ಮನ ಶಕ್ತಿ ಕಿರಣಗಳನ್ನು ಅದರಿಂದ ಏನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರೋ ಅದು ದೊಡ್ಡ ಇಂಜೆಕ್ಷನ್ ಅಂತಾರೆ ಬಾಬಾ. अमृत वेले बाप से कनेक्शन जोड़ लिया तो सारा दिन माया की बेहोशी से बच रहेंगे. ಅಮೃತ ವೇಳೆಯಲ್ಲಿ ತಂದೆ ಜೊತೆ ಕನೆಕ್ಷನ್ ಮಾಡಿಕೊಂಡ್ರಿ, ಶಕ್ತಿಶಾಲಿ ಕನೆಕ್ಷನ್ ಇತ್ತು ಅಂತಂದರೆ ಇಡೀ ದಿನ ಬೇಹೋಶಿಯಿಂದ ನೀವೇನಾಗ್ತೀರಾ, ಬಚಾವ್ ಆಗ್ತೀರಾ ಅಂತಾರೆ ಬಾಬಾ. ಇಸ್ ಇಂಜೆಕ್ಷನ್ ಕಿ ಹಿ ಕಮಿ ಹೈ. ಅಮೃತ ವೇಳೆ ಇಂಜೆಕ್ಷನ್ನೇ ಕಡಿಮೆ ಇದೆ ಅಂತಾರೆ ಬಾಬಾ. ಕನೆಕ್ಷನ್ ಠೀಕ್ ಹೋನಾ ಚಾಹಿಯೆ, ऐसे नहीं कि सिर्फ उठकर बैठ जाना. ಎದ್ದು ಸುಮ್ಮ ಕೊಡೋದಿಲ್ಲ, ಬಾಬನ ಕನೆಕ್ಷನ್ನು ಸರಿಯಾಗಿರಬೇಕು. ಉಟ್ಕರ್ತೋ ಬೈಟ್ ಗಯೆ ಯಹ ತೋ ನಿಯಮ ಕಾ ಪಾಲನ್ ಕಿಯಾ. ಎದ್ದಂತ ಕೂಡ್ತೀರಾ, ನಿಯಮ ಪಾಲನೆ ಮಾಡಿದ್ರಿ, ಲೇಕಿನ್ ಕ್ಯಾ ಕನೆಕ್ಷನ್ ಠೀಕ್ ಹೈ, ಅರ್ಥಾತ್ ಪ್ರಾಪ್ತಿಯೋ ಕಾ ಅನುಭವ ಹೋತಾ ಹೈ. ಕನೆಕ್ಷನ್ ಸರಿಯಾಗಿದೆಯಾ, ಪ್ರಾಪ್ತಿಗಳ ಅನುಭವ ಆಗ್ತಿದೆಯೇನು. अगर इंजेक्शन लगावे लेकिन शक्ति का अनुभव न हो तो समझेंगे इंजेक्शन ने पूरा काम नहीं किया.
ಇಂಜೆಕ್ಷನ್ ಮಾಡಿಸ್ಕೊಳ್ತೀರಾ, ಆದರೆ ಶಕ್ತಿ ಅನುಭವ ಆಗಿಲ್ಲ, ತಿಳ್ಕೊಳ್ಬೇಕು ಇಂಜೆಕ್ಷನ್ ಕೆಲಸ ಮಾಡಿಲ್ಲ ಅಂತ। इसी प्रकार अमृत वेले का कनेक्शन अर्थात सर्व पावर्स का और सर्व प्राप्तियों का अनुभव होना, यह बड़े से बड़ा इंजेक्शन है। पहले यह चेक करो कि अमृत वेला आदिकाल से ठीक है। ಅದಕ್ಕೆ ಮೊದಲೇ ಚೆಕ್ ಮಾಡಿರಿ ಅಂತಾರೆ ಬಾಬಾ, ಅಮೃತ ವೇಳೆ ಸರಿಯಾಗಿದೆ ಏನು। अमृत वेला आदिकाल से ठीक है, अगर आदिकाल ठीक न होगा तो मध्य और अंत भी ठीक न हो। ಬೆಳಗ್ಗೆ अमृत वेले सरी ಇಲ್ಲ ಅಂದರೆ ಇಡೀ ದಿನವೂ ಸರಿ ಇರೋದಿಲ್ಲ। आदिकाल में अनुभव करने का अभ्यास नहीं है तो सृष्टि के आदि अथवा आदिकाल में सर्व सुखों का अनुभव नहीं कर सकेगा। ಬೆಳಗ್ಗೆ ಅಮೃತ ವೇಳೆ ನೀವು ಅನುಭವದ ಅಭ್ಯಾಸ ಮಾಡಲಿಲ್ಲ ಅಂದರೆ ಸೃಷ್ಟಿಯ ಆದಿಕಾಲದ ಸರ್ವ ಸುಖವನ್ನು ನೀವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ। जैसे सारे दिन का यह आदिकाल है, उस आदिकाल को अगर छोड़ कुछ समय के बाद व कुछ घंटों के बाद जागते व बैठते हो व कनेक्शन जोड़ते हो तो जितना यहाँ लेट उतना वहाँ लेट। ಬಾಬಾ ಹೇಳ್ತಾರೆ, ಅಮೃತ ವೇಳೆ ನೀವು ಎಷ್ಟು ಬೇಗ ಹೇಳ್ತೀರೋ ಅಲ್ಲಿ ಅಷ್ಟು ನೀವು ಬೇಗ ಸತ್ಯುಗದಲ್ಲಿ ಏನಾಗ್ತದೆ, ಬೇಗ ಬರ್ತೀರಾ। ಇಲ್ಲಿ ಎಷ್ಟು ಲೇಟ್ ಮಾಡ್ತೀರೋ ಅಲ್ಲಿ ಅಷ್ಟು ಲೇಟ್ ಆಗುತ್ತೆ ಅಂತಾರೆ ಬಾಬಾ। यह अपॉइंटमेंट का समय जो है उसमें पहला चांस बच्चों का है। ಬಾಬಾ ಹೇಳ್ತಾರೆ, ಬಾಪ್ ದಾದಾರಿಂದ ಮಕ್ಕಳ ಮಿಲನದ ಅಪಾಯಿಂಟ್ಮೆಂಟಿನ ಸಮಯ ಇದು ಯಾವುದು, ಅಮೃತ ವೇಳೆ। ಉಸ್ಮೆ ಅದರಲ್ಲಿ ಪೆಹಲಾ ಚಾನ್ಸ್ ಬಚ್ಚೋं का है, ಮಕ್ಕಳೇ ನಿಮಗೆ ಚಾನ್ಸ್ ಇದೆ ಅಂತ ಹೇಳ್ತಾರೆ ಬಾಬಾ। ಬಾಬಾ ಹೇಳ್ತಾರೆ, ಫಿರ್ ಹೇ ಭಕ್ತೋं का टाइम। ಬೆಳಗ್ಗೆ 2 ಗಂಟೆಯಿಂದ 5:45 ತನಕ ಬಾಬಾ ಯಾರೇ ಭೇಟಾಗ್ತಾರೆ, ಮಕ್ಕಳೇ ನಾನು ನಿಮಗೆ ಭೇಟಾಗ್ತೀನಿ, ಅಲ್ಲಿಂದ ಭಕ್ತರ ಭೇಟಿ ಆಗ್ತದೆ। अगर भक्तों के टाइम में भी कनेक्शन जोड़ा तो बच्चों जैसा वरदान नहीं पा सकेंगे। इसलिए इस काल का उस काल से कनेक्शन है। सभी से बड़ा बजट का पहला आइटम तो यह रहा। ಅದಕ್ಕೆ ಹೇಳ್ತಾರೆ ಬಾಬಾ, ದೊಡ್ಡ ಬಜೆಟ್ಟಿನ पहला आइटम ಯಾವುದು, अमृत वेले अर्थात आदिकाल। उस समय अपने को चेक करो कि हम आदिकाल में आने वाले हैं या कुछ जन्म पीछे आने वाले हैं। यहाँ के घंटे वहाँ जन्म है। ಬಾಬಾ ಹೇಳ್ತಾರೆ, ಇಲ್ಲಿ 1 ಗಂಟೆ ಅಲ್ಲಿ 1 ಜನ್ಮ ಆಗತ್ತೆ। ಇಲ್ಲಿ 1 ಗಂಟೆ अमृत वेले, जितने यहाँ घंटे कम उतने वहाँ जन्म कम हो जाएगा। ಇಲ್ಲಿ ಎಷ್ಟು ಅಮೃತ ವೇಳೆ ಕಡಿಮೆ ಆಗ್ತದೆ ಅಷ್ಟು ಜನ್ಮ ಕಡಿಮೆ ಆಗ್ತದೆ। ಕಮ್ಜೋರಿ ಇಸಿಕಿ ಹೇ, ನಿಮ್ಮೆಲ್ಲರ ಕಮ್ಜೋರಿ ಅಮೃತ ವೇಳೆನೇ ಇದೆ ಅಂತಾರೆ ಬಾಬಾ। बैठ तो जाते हैं सभी, ಎದ್ದಂತ ಕೂಡ್ತೀರಾ, ಉಸ್ ಸಮಯಕ್ಕೆ ಸೀನ್ देखो तो बड़ा मज़ा आएगा। ಎದ್ದು ಕೂತಾಗ ನೀವು ನೋಡಬೇಕು, ಭಾಳ ಮಜಾ ಬರ್ತದೆ ಅಂತಾರೆ ಬಾಬಾ। उस समय का दृश्य ऐसा होता है जैसे कि जयपुर में एक ही हठयोगियों का म्यूज़ियम है। भिन्न भिन्न प्रकार के हठयोग दिखाए हुए हैं। तो अमृत वेले भी उस समय की सीन ऐसी होती है। कोई हट से नींद को कंट्रोल करते तो कोई मजबूरी से टाइम पास करते और कोई उल्टे लटके हुए होते हैं। अर्थात जिस कार्य के लिए बैठते हैं वह उनसे नहीं होता। ಬಾಬಾ ಹೇಳ್ತಾರೆ, ಅಮೃತ ವೇಳೆಯಲ್ಲಿ ಏನು ಮಾಡಬೇಕಾಗಿದೆ, ಎದ್ದು ಬಾಬನ ಜೊತೆ ಸಹಜವಾಗಿ ಅನುಭವ ಮಾಡಬೇಕು, ಬಾಬನ ಜೋಡಿ ಮಾತಾಡಬೇಕು, ಬಾಬನ ಜೋಡಿ ಖುಷಿ ಇರಬೇಕು, ಬಾಬನ ಶಕ್ತಿ ತಗೊಳ್ಬೇಕು। ಅದನ್ನು ಬಿಟ್ಟು ಏನು ಮಾಡ್ತೀರಾ, ನಿದ್ದೆ ಬರ್ತಿತ್ತು ಅಂದರೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಅಥವಾ ಬಾಬಾ ಏಳಂತಾರೆ ಅಂಥೇಳಿ ಎದ್ದು ಕೊಡ್ತೀರಾ, ಇದೆಲ್ಲ ಆಗಬಾರ್ದು। अर्थात जिस कार्य के लिए बैठते, ಎದಕ್ಕೆ ಕೂತಿದ್ದೀರೋ ಅದು ನೀವು ಮಾಡ್ತಿಲ್ಲ। जैसे उन हठयोगियों को दिखाते हैं कि कोई एक टांग पर, कोई उल्टे, कोई कैसे होते हैं। ಹಠಯೋಗಿಗಳೇನು ಮಾಡ್ತಾರೆ, ಒಂದು ಕಾಲ ಮೇಲೆ ನಿಂತು ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ, ಹಂಗೆ ಮಾಡ್ದಂಗೆ ಆಗ್ತದೆ। यहाँ भी उस समय का दृश्य ऐसा होता है, इल्लीनू ಕೂಡ ನೀವು ಹಾಗೆ ಮಾಡ್ತೀರಾ। कोई 1 सेकंड तो अच्छा व्यतीत करते हैं, फिर दूसरा सेकंड देखो तो एक टांग पर ठहरते तो दूसरी टांग फिर गिर जाते हैं। ಹಿಂಗೆ ಒಂದು ಸೆಕೆಂಡಲ್ಲಿ ನಿಂತಿರ್ತೀರಾ, ಮತ್ತು ಇನ್ನೊಂದು ಕಾಲು ಅಳಗಾಡ್ಕೊಂತ ಏನಾಗ್ತದೆ ಬಿಟ್ಬಿಡ್ತೀರಾ ಅಂತಾರೆ ಬಾಬಾ। सोचते हैं आज के दिन कुछ जमा करेंगे परंतु होता नहीं। ವಿಚಾರ ಮಾಡ್ತೀರಾ, ಇವತ್ತು ಏನಾದರೂ ಜಮಾ ಮಾಡ್ಕೊಳ್ಬೇಕು ಅಂತ ಆಗೋದಿಲ್ಲ। वह सीन भी देखने की होती है। कोई फिर सोते सोते भी योग करते हैं। इन ಕೆಲವರು ಮಲ್ಕೊಂಡೇ ಯೋಗ ಮಾಡ್ತಾರೆ। जैसे वह उठकर वह हट करते हैं, कांटों पर सोते हैं, यहाँ शेष सैया पर
होते यहाँ के उस समय का ಫೋಸ್ भी ವಂಡರ್ಫುಲ್ ಹೋತಾ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನು ಅಮೃತ ವೇಳೆಯಲ್ಲಿ ಎದ್ದು ಯೋಗ ಮಾಡ್ತೀರಲ್ಲ, ನಿಮ್ಮ ಸೀನ್ ನೋಡಬೇಕು, ಭಾಳ ಮಜಾ ಬರ್ತದೆ. ಯಾರ್ಯಾರೋ ಹಿಂಗೆಂಗೋ ಮಾಡ್ತಿರ್ತೀರಾ. इसलिए सुनाया कि अमृत वेले के महत्व को जानने और उन्हें जानकर जीवन में लाने से महान बन सकते हो. अगर अमृत वेले अपना प्लान नहीं बनावेंगे तो प्रैक्टिकल में क्या लाएंगे. ಅಮೃತ ವೇಳೆಯಲ್ಲಿ ನೀವು ಏನು ಮಾಡಬೇಕಾಗಿದೆ, ನಿಮ್ಮದದು ಅಮೃತ ವೇಳೆ ಯಾರ್ದದು, ನಿಮಗಾಗಿ ಶಕ್ತಿಗಳನ್ನು ಏನು ಭರ್ಪೂರ್ ಮಾಡ್ಕೊಳ್ತಕ್ಕಂಥ ಸಮಯ, ಅದನ್ನು ತಗೊಂಡು ಬರ್ರಿ ಪ್ರಾಕ್ಟಿಕಲ್ನಲ್ಲಿ. कोई लौकिक कार्य भी तब सफल होता है जब पूरा प्लान बनाते हैं. ಲೌಕಿಕದಲ್ಲಿನೂ ಕೂಡ ಯಾವುದೋ ಒಂದು ಕಾರ್ಯವನ್ನು ಸಫಲ ಮಾಡಬೇಕು ಅಂತಂದರೆ ಅದನ್ನು ಏನು ಮಾಡಬೇಕು, ಸರಿಯಾಗಿ ಪ್ಲ್ಯಾನ್ ಮಾಡಬೇಕಾಗ್ತದೆ. अगर प्लान नहीं बनाते तो सफलता नहीं हो सकती. इस प्रकार अमृत वेले अपना प्लान फिक्स नहीं करते हो तो मन, वाणी अथवा कर्म द्वारा जो सफलता होनी चाहिए वह नहीं कर पाते. ಅದಕ್ಕಾಗಿ ಅಮೃತ ವೇಳೆಯಲ್ಲಿ ನೀವು ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ನಿಮಗೆ ಏನು ಸಫಲತೆ ಆಗಬೇಕು ಅದು ಆಗೋದಿಲ್ಲ. ಅಭಿ ಇಸ್ ಮಹತ್ವ ಕೋ ಜಾನ್ಕರ್ ಮಹಾನ್ ಬನೋ. अभी तो स्पष्ट सुनाया ना कि अब बाकी क्या पुरुषार्थ रह गया. अमृत वेले का ठीक करेंगे तो सभी ठीक हो जाएगा. ऐसे अमृत पीने से अमर बन जाते हैं. ಅಮೃತ ವೇಳೆ ಸರಿ ಮಾಡ್ಕೊಳ್ಬೇಕು, ಎಲ್ಲವೂ ಸರಿ ಆಗ್ತದೆ. ಅಮೃತ ಕುಡಿಬೇಕು ಅಂತ ಹೇಳ್ತಾರೆ ಬಾಬಾ. ಅಮೃತ ಕುಡಿಯೋದ್ರಿಂದ ಏನಾಗ್ತೀರಾ, ಅಮರ ಆಗ್ತೀರಾ. तो अमृत वेले को सफल करने से अमर भव का वरदान मिल जाता है. ಅಮೃತ ವೇಳೆ ಸಫಲ ಆಯಿತು ಅಂದರೆ ನಿಮಗೆ ಅಮರ ಭವ का वरदान ಸಿಗ್ತದೆ. फिर सारा दिन कोई भी विघ्नों में मुरझाएंगे नहीं. ಇಡೀ ದಿನ ಏನೇ ವಿಘ್ನ ಬಂದರೂ ನೀವು ಅಲ್ಲಿ ಮುರ್ಛಾಯಂಗೆ ಅಂತಂದರೆ ಅಲ್ಲಿ ಯಾವುದೇ ಥರ ನೀವು ಸಪ್ಪಗಾಗೋದು, ಅದನ್ನು बिड़सो कड़े लक्ष्य ಕೊಡಲ್ಲ. सदा हर्षित रहने में और सदा शक्तिशाली बनने में अमर रहेंगे. अमृत वेले जो अमर भव का वरदान मिलता है वह अगर न लेंगे तो फिर मेहनत बहुत करनी पड़ेगी. ಅಮೃತ ವೇಳೆಯಲ್ಲಿ ಬಾಬಾ ಏನು ವರದಾನ ಕೊಡ್ತಾರೋ ಅದನ್ನು ತಗೊಳ್ಳಿಲ್ಲ ಅಂತಂದರೆ ಇಡೀ ದಿನ ನೀವು ಪರಿಶ್ರಮ ಪಡಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, मेहनत और खर्चा दोनों करते हो नहीं तो अमर भव के वरदानों से मेहनत और खर्चा दोनों से छूट जाएंगे. ಅಮೃತ ವೇಳೆಯಲ್ಲಿದ್ದು ಬಾಬಾ ಅಮರ ಭವ ವರದಾನ ತಗೊಳ್ಳಿಲ್ಲ ಅಂದರೆ ಮೆಹನತ್ ಮಾಡಬೇಕಾಗ್ತದೆ. ऐसे सदा बाप के साथ रहने वाले व सदा हर संकल्प में मिलन मनाने वाले, एक संकल्प ಒಂದು ಸಂಕಲ್ಪ ಅಥವಾ ಒಂದು ಸೆಕೆಂಡ್ನಲ್ಲಿ ಈ ಮಿಲನದಿಂದ ಅಲಗ್ ನಹಿ ಆಗಬಾರ್ದು, ಬೇರೆ ಆಗಬಾರ್ದು ಅಂಥವರು, ಯಾವಾಗಲೂ ಸಾಕ್ಷಿ ಮತ್ತು ಸ್ಮೃತಿಯ ಸೀಟ್ನಲ್ಲಿರುವಂಥವರು, ಸೀನನ್ನು ನೋಡುವಂಥವರು, ಖಿಲಾಡಿ ವ ದೇಖ್ನೆ ವಾಲೆ ತೀವ್ರ ಪುರುಷಾರ್ಥಿ. ನೀವೇನಾಗಿದ್ದೀರಾ, ಎಲ್ಲವನ್ನ ಸಾಕ್ಷಿಯಾಗಿ ನೋಡಿ, ಸ್ಮೃತಿಯ ಸೀಟ್ನಲ್ಲಿ ಕೂತ್ಕೊಂಡು ಎಲ್ಲವನ್ನ ಆಟಗಾರ ಹೇಗೆ ಸಾಕ್ಷಿಯಾಗಿ ನೋಡ್ತಾನೋ ಹಾಗೆ ನೋಡಿ, ತೀವ್ರ ಪುರುಷಾರ್ಥಿಯಾಗಿರುವಂಥ ನಿಮಗೆ ಒಂದೇ ಸೆಕೆಂಡಿನಲ್ಲಿ ಸಂಕಲ್ಪ ಮತ್ತು ಸ್ವರೂಪ ಆಗುವಂತಹ ಸಂಕಲ್ಪ ಕಿಯಾ, ಸಂಕಲ್ಪ ಮಾಡಿದ್ವಿ, ಸ್ವರೂಪ ಬಂದ್ವಿ. ಇಂಥ ಮಕ್ಕಳಿಗೆ ಬಾಪ್ ದಾದಾರವರ ಯಾದ್ ಪ್ಯಾರ್ और ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. मुरली का सार, मेला और खेला सदा याद रखो तो स्थिति डगमग नहीं होगी. ಮೇಳ ಮತ್ತು ಖೇಲ ಯಾವಾಗಲೂ ನೆನಪಿತ್ತು ಅಂತಂದರೆ ಸ್ಥಿತಿ ಹೊಯ್ದಾಟದಲ್ಲಿ ಬರೋದಿಲ್ಲ. सीट को छोड़कर अगर कोई ड्रामा देखे तो क्या हाल होगा. सीट ಬಿಟ್ಟು ಡ್ರಾಮಾ ನೋಡಿದರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ. तो सीट पर सेट होकर वैरायटी ड्रामा की स्मृति रखते हुए अगर एक एक पाठधारी का हर पात्र देखो तो सदैव हर्षित रहेंगे, मुख से वाह वाह ही निकलेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಮೃತಿ ಮತ್ತು ಸೀಟ್ನಲ್ಲಿ ಸೆಟ್ ಆಗಿ ವಿಭಿನ್ನ ರೀತಿಯ ನಾಟಕದ ಸ್ಮೃತಿನಲ್ಲಿ ಎಲ್ಲವನ್ನ ನೋಡ್ತಾ ಹೋದರೆ ಪ್ರತಿಯೊಬ್ಬ ಪಾತ್ರಧಾರಿ ಪಾತ್ರವನ್ನು ನೋಡ್ತಾ ಖುಷಿ ಆಗ್ತೀರಾ. ಮತ್ತು ಏನು ಹೇಳ್ತೀರಾ, ವಾ ಡ್ರಾಮಾ ವಾ ಅಂತ ಬರ್ತದೆ. मास्टर रचयिता को अपना कौन सा पाठ चेक करना है कि आज के दिन सर्व शक्तियों में से कौन सी शक्ति और कितनी परसेंटेज में शक्ति जमा की है. ಬಾಬಾ ಹೇಳ್ತಾರೆ, ಮಾಸ್ಟರ್ ರಚಯಿತ ಯಾವ ಪಾಠ
ಚೆಕ್ ಮಾಡಿಕೊಳ್ಬೇಕು. ಇವತ್ತಿನ ದಿನ ಸರ್ವಶಕ್ತಿಗಳಲ್ಲಿ ಕೌನ್ಸಿ ಶಕ್ತಿ, ಯಾವ ಶಕ್ತಿ, ಎಷ್ಟು ಪರ್ಸೆಂಟೇಜ್ ಶಕ್ತಿ ಜಮಾ ಮಾಡ್ಕೊಂಡಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿ. ಅಭಿ ಜಮಾ ಕರ್ನೆ ಕಿ ಖಾತೆ ಕೋ ದೇಖ್ನಾ ಹೈ. ಜಮಾ ಮಾಡಿರ್ತಕ್ಕಂಥ ಖಾತೆಯನ್ನು ನೋಡ್ಕೊಳ್ಳಿ. ವೇಸ್ಟ್ ಕರ್ನೆ ವಾಲೆ ಕಭಿ ಬೆಸ್ಟ್ ನಹಿ ಬನ್ ಸಕ್ತೆ. ವೇಸ್ಟ್ ಮಾಡಿದ್ರಿ ಅಂದರೆ ನೀವು ಬೆಸ್ಟ್ ಆಗೋಕ್ಕಾಗೋದಿಲ್ಲ. ವೇಸ್ಟ್ದಿಂದ ಮುಕ್ತ ಆದರೆ ನೀವೇನಾಗ್ತೀರಾ, ಬೆಸ್ಟ್ ಆಗ್ತೀರಾ. ಅಚ್ಛಾ, ಓಂ ಶಾಂತಿ.